ನಮಃ ದಕ್ಷಿಣಾಮೂರ್ತಿ ವೈ ಟೈಮ್ ನಿಂತಿದೆ. ಹೇ ಗೈಸ್, ವೆಲ್ಕಮ್ ಟು ಬ್ಲಾಗ್ 2 ಅಗೈನ್. ಇವತ್ತು ಅಲೆಕ್ಸ ಎಬ್ರಿಸ್ಲಿಲ್ಲ, ತಪ್ಪಾಗಿ ನಮ್ಮ ನಾಯಿ ಎಬ್ರಿಸ್ತು. ಬಡ್ಕೊತಾ ಇದ್ದ, ಸೊಸೈಟಿ ಎದ್ಬಿಟ್ಟು ಅವನ್ನ ವಾಕಿಂಗ್ ಕರ್ಕೊಂಡೋಯ್ತು ತೋಟದಲ್ಲಿ. ಹಂಗೆ ಸ್ವಲ್ಪ ತೋಟದಲ್ಲಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ನೋಡಿದ್ರೆ ತುಂಬ ಬೆಳಕಾಗಿತ್ತು. ಸ್ವಲ್ಪ ಜಿಮ್ಗೆ ತುಂಬ ಲೇಟ್ ಆಯಿತು ಇವತ್ತು ಬೆಳಗ್ಗೆ. ಜಿಮ್ ಟ್ರೈನರ್ ಬೈತಾರೆ ಅಂದ್ಬಿಟ್ಟು ಕ್ವಿಕ್ಕಾಗಿ ಮನೆಗೆ ಬಂದು ನಾಯಿ ಕಟ್ಟಾಕಿ ಪ್ರೀ ವರ್ಕೌಟ್ ಮೀಲ್ ರೆಡಿ ಮಾಡೋಣ ಅಂತ ಇವತ್ತು 30 ಗ್ರಾಮ್ ಓಟ್ಸು ಜೊತೆಗೆ 50 ಗ್ರಾಮ್ ಮೂಸ್ಲೆ ಇವೆರಡು ಮಿಕ್ಸ್ ಮಾಡಿ ಹಾಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 2 ಮಿನಿಟ್ಸ್ ಕುಕ್ ಮಾಡಿದೆ. ಆ 2 ಮಿನಿಟ್ಸ್ ಕುಕ್ ಮಾಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ, ಹನಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕ್ವಿಕ್ಕಾಗಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಬಂದೆ. ಆ್ಯಕ್ಸೆಸಲ್ಲಿ ಹೋಗೋಣ ಅನಿಸ್ತು ಬೈಕಲ್ಲಿ. ಸೊ ಎತ್ಕೊಂಡೆ, ಸ್ಕೂಟಿ ಎತ್ಕೊಂಡು ಹೊಟ್ಟದ ನೋಡಿದ್ರೆ ನಾನು ಸ್ಕೂಲ್ ಬಸ್ ಕಾಣಿಸ್ತು. ನಾನು ಓದಿದ ಸ್ಕೂಲ್ ಆ್ಯಕ್ಚುಲಿ ಇದು ಬೆತ್ತಲ್ ಅಂತ, ರಾಮನಗರದಲ್ಲಿ. ಕ್ವಿಕ್ಕಾಗಿ ಹೋದೆ ಜಿಮ್ಗೆ. 3ನೇ ಫ್ಲೋರಲ್ಲಿ ಮೆಟ್ಲತ್ತಷ್ಟೊತ್ತಿಗೆ ಸುಸ್ತಾಗುತ್ತೆ ಸ್ಟಾರ್ಟಿಂಗು. ಬೇಗ ಕ್ವಿಕ್ಕಾಗಿ ಪ್ರೀ ವರ್ಕೌಟ್ ಮೀಲ್ ತಿಂದಿದ್ನಲ್ಲ, ಸೊಸೈಟಿ ಪ್ರೀ ವರ್ಕೌಟ್ ಹಾಕ್ಕೊತೀನಿ, ಸ್ವಲ್ಪ ಜಾಸ್ತಿ ಎನರ್ಜಿ ಪಂಪ್ ಸಿಗುತ್ತೆ ಅಂತ. ಕ್ವಿಕ್ಕಾಗಿ ವಾರ್ಮಪ್ ಮಾಡ್ಕೊಳಕ್ಕೆ ಸ್ಟಾರ್ಟಿಂಗ್ ಥ್ರೆಡ್ಮಿಲ್ ಯೂಸ್ ಮಾಡಿದೆ. ಥ್ರೆಡ್ಮಿಲ್ನ 15 ಮಿನಿಟ್ಸ್ ಹಾರ್ಟನ್ನು ವೇಕಪ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿ 15 ಮಿನಿಟ್ಸ್ ಸಾಕು ಜಸ್ಟ್ ವಾಕಿಂಗು. ಅದ್ರ ಜೊತೆಗೆ 5 ಮಿನಿಟ್ಸು ಸೈಕ್ಲಿಂಗ್ ಕೂಡ ಮಾಡಿದೆ. ಇದ್ರ ನಂತರ ಸ್ವಲ್ಪ ವಾರ್ಮಪ್ ಮಾಡಿದೆ. ಸ್ಟ್ರೆಚಸ್ಗೂ ಬಾಡಿಗೆ ಇಂಪಾರ್ಟೆಂಟು. ಸೊ ಸ್ಟ್ರೆಚಸ್ ಎಲ್ಲ ಮಾಡಿದೆ, ಬೆಳಗ್ಗೆ ಮನಗಿರ್ತೀವಲ್ಲ. ಸೊ ಸ್ಟ್ರೆಚಸ್ ಎಲ್ಲ ಮುಗಿಸ್ಕೊಂಡು ಇವತ್ತು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಇತ್ತು ವರ್ಕೌಟು. ಚೆಸ್ಟುದು 5 ಎಕ್ಸಸೈಸು, ಟ್ರೈಸಿಪ್ಸ್ದು 5 ಎಕ್ಸಸೈಸು. ಅದರಲ್ಲಿ 4 ವೇರಿಯಂಟ್ ಇತ್ತು, ಹೆವಿ ವೆಯ್ಟ್ಸ್ ಇತ್ತು. ಸೊ ಯಾವ್ಯಾವೆಲ್ಲ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಬರೀ ಕ್ಲಿಪ್ ಹಾಕಿರ್ತೀನಿ, ಇದನ್ನು ಟ್ರೈ ಮಾಡಿ. ಆ್ಯಕ್ಚುಲಿ ಮಸಲ್ ಟಿಶ್ಯೂನ ಬ್ರೇಕ್ ಮಾಡುತ್ತೆ, ಒಳ್ಳೆ ಪಂಪ್ ಕೊಡುತ್ತೆ ಜಿಮ್ಮಲ್ಲಿ. ಯಾರೆಲ್ಲ ಜಿಮ್ಗೆ ಹೋಗ್ತಾ ಇದ್ದಾರೆ ಇದೊಂದು ವೇರಿಯಂಟ್ನ ಒಂದೇ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಯಶವಂತ್ ಈ ಥರ ಇತ್ತು ಅಂತ. ಇನ್ಯಾರೋ ನನ್ನನ್ನು ನೋಡ್ತಾ ಇದ್ದ, ಸೊ ಕ್ಯಾಮ್ರಾ ಗಡ್ಡ ಬರ್ತಾ ಇದ್ದ. ಅದೆಲ್ಲ ಅಂದ್ಕೊಂಡು ಅಣ್ಣಗೆ ಇದು ಸೀರೀಸ್ ತುಂಬ ಹುಚ್ಚು, ಒನ್ ಪೀಸು. ಸೊ ಇದೊಂದು ಮೂವಿ ಬಿಟ್ಟಿದ್ದಾರೆ, ಸೀರೀಸ್ ಎಲ್ಲ ಮುಗೀತು. ಸೊ ಮೂವಿ ನೋಡ್ತಾಯಿದ್ದು, ಮೂವಿ ನೋಡಿಕೊಂಡು ಹಾಗೆ ಎಲ್ಲ ಥರ ಚೆಸ್ಟ್ ವರ್ಕೌಟ್ ಮಾಡಿಕೊಂಡು ಏನೇನು ಮಾಡಿದೆ ಅಂತ ಎಲ್ಲ ಗೊತ್ತಲ್ಲ, ಅದನ್ನೆಲ್ಲ ನೀವು ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ತುಂಬ ಒಳ್ಳೇದಾಗ್ತದೆ ಆ್ಯಕ್ಚುಲಿ. ನಿಮಗೆ ನಾನು ಡೈಲಿ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲ ಎಕ್ಸಸೈಸ್ನ ನೋಡಿ, ಆಯಿತಾ? ಇನ್ನೊಂದು ಖಾತೆ ಮುಸ್ಲಿಂ ಮುಖ್ಯಮಂತ್ರಿ, ಅಧ್ಯಕ್ಷ, ಇದೆಲ್ಲ ಕೊಟ್ಟವ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲಾಗ್ ಅಗೈನ್. ಥ್ಯಾಂಕ್ಸ್, ಲಾಸ್ಟ್ ವಿಡಿಯೋಗೆ 100 ವ್ಯೂಸ್ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈಗ ವರ್ಕೌಟ್ ಮುಗಿದಿದೆ. ಇವತ್ತು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಇತ್ತು. ಇವತ್ತು ಡೇ ಬಂದುಬಿಟ್ಟು ಥರ್ಸ್ಡೇ ದಿವಸ ಯಾವತ್ತೂ ನಂದು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಇರುತ್ತೆ. ಸೇಮ್ 6 ವರ್ಕೌಟ್ ಥರನೇ ಇರುತ್ತೆ, ಲಾಸ್ಟ್ ಟೈಮ್ ಥರನೇ. ಈಗ ವರ್ಕೌಟ್ ಮುಗಿದಿದೆ, 11:30 ಆಗ್ತಾಯಿದೆ ಟೈಮು. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಲಂಚ್ ಮಾಡಿಕೊಂಡು, ಇವತ್ತು ಒಂದು ಕ್ಲೈಂಟ್ ಮೀಟಿಂಗ್ ಇದೆ ಕುಂಬ್ಳಗೋಡಲ್ಲಿ, ಮತ್ತು ಒಂದು ಸೈಟ್ ವಿಸಿಟ್ ಇದೆ ನೆಲಮಂಗಲದಲ್ಲಿ. ಆನ್ ದಿ ವೇ ಮಾಡಿಕೊಂಡು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಊರಬ್ಬ ಇದೆ. ಸೊ ಅಮ್ಮನ ಕಡೆಯಲ್ಲಿ. ಸೊ ಇವತ್ತು ಅಲ್ಲಿ ಹೋಗ್ತಾಯಿದ್ದೀನಿ, ಒಂದು ಸ್ಟೈಲ್ ಆಫ್ ಫೆಸ್ಟಿವಲ್ ಇದೆ. ಸೊ ಅದನ್ನು ತೋರಿಸ್ತೀನಿ ಇವತ್ತು. ವಿಲ್ ಮೀಟ್ ಯು ಆನ್ ಅ ಸೈಟ್ ವಿಸಿಟ್. ಬಾಯ್. ಸೊ ಗೈಸ್,
ರೆಡಿಯಾಗಿದ್ದೀನಿ. ಈಗ ಟೈಮ್ ಬೇರೆ ಓಡ್ತಾ ಇದೆ. ಈಗ ಫಸ್ಟ್ ಒಂದು ಸೈಟ್ ವಿಸಿಟ್ ಮಾಡ್ಕೋಬೇಕು. ಸೈಟ್ ವಿಸಿಟ್ ಆದ ನಂತರ ಇವತ್ತು ಫ್ಯಾಮಿಲಿ ಫಂಕ್ಷನ್ ಇದೆ, ಅಲ್ಲೊಂದು ಊರಲ್ಲಿ ಹಬ್ಬ ಇರೋದ್ರಿಂದ ಅಲ್ಲಿ ಸಿಗ್ತೀನಿ. ಫಸ್ಟ್ ಸೈಟ್ಗೆ ಹೋಗೋಣ, ಅದ್ರ ಜೊತೆಗೆ ಕಾರಲ್ಲಿ ಮಾತಾಡೋಣ. ಏನಂತೀರ ಗೈಸ್? ನೋಡ್ಬೋದು 4 ಎಗ್ ದೋಸೆ ಅಂತೀವಿ ಇದಕ್ಕೆ. ದೋಸೆ ಬ್ಯಾಟರ್ಗೆ ಎಗ್ ಹಾಕಿ ಸುಟ್ಟಿರೋದು, ಒಂದೊಂದು ದೋಸೆಗೆ ಒಂದೊಂದು ಎಗ್ಗು, ಜೊತೆಗೆ ಅದೊಂದು ಪಲ್ಯ, ಈರುಳ್ಳಿ ಪಲ್ಯ ಅನ್ಕೊತೀನಿ. ಏನಮ್ಮ ಪಲ್ಯ ಇದು? ಕೋಸಿನ ಪಲ್ಯ ಲಂಚ್ಗೆ. ಗೈಸ್, ಆಚೆ ತುಂಬ ಬಿಸಿಲಿರೋದ್ರಿಂದ ಸಾಯಂಕಾಲ ಪ್ರೋಟೀನ್ ತೊಗೊಳಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದಕ್ಕೆ ಈಗಲೇ ಒಂದು ಸತಿ ವೇ ಪ್ರೋಟೀನ್ ಕುಡಿದ್ಬಿಡ್ತೀನಿ. ಜೊತೆ ಕ್ರಿಯೇಟಿನ್ ಕೂಡ ಇದೆ ಇದರಲ್ಲಿ. ಇವಾಗ ಸೈಟ್ ಹತ್ರ ಹೋಗಬೇಕು, ಸಿಗೋಣ. ಈಗ ಗೈಸ್, ಆಚೆ ಬಂದು ನೋಡಿದ್ರೆ ಈಗ i20 ಮತ್ತು ಗ್ಲಾನ್ಸಾ 2 ಕಾರಲ್ಲಿ ಯಾವ್ದು ತೊಗೋಬೇಕು ಅಂತ ದೇರ್ ಇಸ್ ನೋ ಆಪ್ಷನ್. ಗ್ಲಾನ್ಸಾ ಮುಂದೆ ನೋಡ್ಬೋದು ರಾಗಿ ಚೀಲ ಹಾಕ್ಬಿಟ್ಟಿದ್ದಾರೆ ಪೂರ್ತಿ. ಎಷ್ಟು ಚೀಲ ಇದೆ ರಾಗಿ. ಬಟ್ ಈಗ ನನಗೆ ಆಪ್ಷನ್ ಇರೋದು ಒಂದೇ, i20 ಎತ್ತಬೇಕು. ಬನ್ನಿ i20 ಜರ್ನಿ ಮಾಡೋಣ. ಗೈಸ್, i20 ಎತ್ತಾನ ಅಂದ್ಕೊಂಡೆ, ಬಟ್ ಗಾಡೀಲಿ ಡಾಕ್ಯುಮೆಂಟ್ಸ್ ಅದು ಇದು ಎಲ್ಲ ಎಲ್ಲೆಲ್ಲೋ ಇತ್ತು. ಸೊ ಬೇಡ ಅಂದ್ಬಿಟ್ಟು ಆ ಕಾರ್ನ ಹಿಂದಕ್ಕೆ ಹಾಕ್ಬಿಟ್ಟು ಈಗ ಗ್ಲಾನ್ಸನೇ ಎತ್ಕೊತಾ ಇದ್ದೀನಿ. ಬಟ್ ಸುಮ್ಮನೆ ರೀಚಾರ್ಜ್ ಮಾಡಿದೆ. ನೈಸ್ ರೋಡ್ ಟೋಲು, ಅದು ಮೈಸೂರು ರೋಡ್ ಟೋಲು. ಗೈಸ್ ನೋಡ್ಬೋದು, ಗ್ಲಾನ್ಸನೇ ಎತ್ಕೊತಾ ಇದ್ದೀನಿ. i20ಲಿ ಡಾಕ್ಯುಮೆಂಟ್ಸ್ ಅದು ಇದು ಎಲ್ಲ ಇರಲಿಲ್ಲ. ಸೊ ಆಚೆ ಹೋಗಿ ಸಿಗ್ತೀನಿ. ಗೈಸ್ ನೋಡ್ಬೋದು, ಗ್ಲಾನ್ಸಾ ತೊಗೊಂಡೆ. ಅಲ್ಲಿ i20 ನಮ್ಮ ಮುಂದಕ್ಕೆ ಹಾಕಿ ಹೆಂಗೋ ಪಾಡತ್ತಿ ಗ್ಲಾನ್ಸಾ ನಮ್ಮ ಮುಂದಕ್ಕೆ ತೊಗೊಂಡೆ. ಹೋಗೋಣ, ಸೈಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಊರಿಗೆ ಹೋಗಬೇಕು. ಇಲ್ಲಿ ಕಂಟಿನ್ಯೂ ದೇರ್. ಗೈಸ್, ನೆಲಮಂಗ್ಲಾಗೆ ಬಂದು ಈಗ ಕ್ವಿಕ್ಕಾಗಿ ಒಂದು ಸೈಟ್ ವಿಸಿಟ್ ಮಾಡಿಕೊಂಡು ವಿಲ್ ಗೋ ಟು ಬಂಡೆನಪಾಳ್ಯ. ಅಲ್ಲ, ಮೋಲ್ಡ್ ಎಲ್ಲ ಇಲ್ಲಿ ಸ್ಲ್ಯಾಬ್ ತನಕ ಕಟ್ಬಿಡ್ಬೇಕಾಯ್ತಿದ್ದು. ಇನ್ನೇನು ಮೇಲೆ ಮೆಟ್ಲೈತಲ್ಲ. ಏಳು ಅಡಿ ತನಕ 8 ಅಡಿ ತನಕ ಕಟ್ಬಿಡ್ರಿ ಲಿಂಟ್ಲು ಬಾಟಮ್ಗೆ. ಯಾವುದು 4 ಅಡಿ ಒಳಗೆ ಒಳಯ 4 ಅಡಿ. ಹಾಂ, ಹಿಂಗೆ ಅಗಲ 3.5. ಬೆಳಿಗ್ಗೆ ಹೇಳಿದ್ರು ನಮ್ಗೆ ಸಾಕು ಬಿಡ್ರಿ ಅಷ್ಟು. ಅಲ್ಲಿ ಮಾರ್ಕ್ ಚಾಪೀಸಲ್ಲೆಲ್ಲ ಮಾರ್ಕ್ ಮಾಡಿದ್ವಲ್ಲ. ಅದೇ ಮಾರ್ಕ್. ಓಕೆ, ಇದು ಇಲ್ಲಿ ಬರುತ್ತೆ ಸೆಂಟ್ರ್. ಸಾಕು ಬಿಡ್ರಿ, ಅದೊಂದು ಬರೀ ಒಂದು ಟಾಯ್ಲೆಟ್ಗೆ ಅಷ್ಟೇ. ದೊಡ್ಡದೇ ಆಯ್ತು ಅದು ಆ್ಯಕ್ಚುಲಿ. ಏನಾಯ್ತು ಬೋಲ್ಡ್ ಇದು? ಗೈಸ್, ಈ ಪ್ರಾಜೆಕ್ಟ್ ಇದು ನೆಲಮಂಗ್ಲದಲ್ಲಿರೋ ಪ್ರಾಜೆಕ್ಟು. ಇದು ಕಂಪ್ಲೀಟ್ ವಿಡಿಯೋ ಒಂದು ದಿವಸ ಮಾಡ್ತೀನಿ. ಇವತ್ತು ಫಂಕ್ಷನ್ ಅಟೆಂಡ್ ಮಾಡೋದು ಜಲ್ದಿಲಿ ಇವತ್ತು ಓಡ್ತಾ ಇದ್ದೀನಿ. ಆಯ್ತು, ಈಗ ನೆಲಮಂಗ್ಲ ಸೈಟ್ ಆಯಿತು. ಈಗ ಡೈರೆಕ್ಟ್ ಬಂಡೆನಪಾಳ್ಯ ಹೋಗಬೇಕು. ನಮ್ಮ ಕೂಡ ಇದ್ದಾರೆ, ರೆಡಿಯಾಗಿ ಬಂದಿದ್ದಾರೆ ಇವತ್ತು. ಇವಾಗ ಅವ್ರ ಊರಿಗೆ ಹೋಗಿ, ಅವ್ರ ಊರಲ್ಲಿ ಇವತ್ತು ಹಬ್ಬ ಇದೆ, ನೈಟು ಊಟ ಇರುತ್ತೆ, ಅದನ್ನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಸೈಟ್ ಆಯಿತು. ಇವಾಗ ಲೆಟ್ಸ್ ಗೋ ಟು ಬಂಡೆನಪಾಳ್ಯ. ಹೋಗೋಕ್ಕೆ ಮುಂಚೆ ಫ್ಯೂಲ್ ಹಾಕಬೇಕಾಯ್ತು. ಫ್ಯೂಲ್ ಹಾಕ್ಸ್ಕೊಂಡು ಮದುವೆಗೆ ಹೋಗೋಣ. ಅಲ್ಲಿ ಸಿಗ್ತೀನಿ, ಬಾಯ್. ಗೈಸ್, ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ಫ್ಯೂಲ್ ಹಾಕ್ಸ್ಕೊಂಡು ವಿಲ್ ಗೋ ಟು ಮಧುರೈ, ಚಿಕ್ಕಮಧುರೈ.
ಈಗ ತಾನೇ ಇನ್ನೊಂದು ಪೆಟ್ರೋಲ್ ಬಂಕ್ ತಕ್ಕ ಹೋಗಿದ್ದೆ, ಬಟ್ ಆ ಪೆಟ್ರೋಲ್ ಬಂಕಲ್ಲಿ ತುಂಬ ಲೇಟ್ ಮಾಡಿಬಿಟ್ರು ಬರೋಕ್ಕೆ. ಸೊ ಈಗ ಇನ್ನೊಂದು ಯಾವುದೋ ಪೆಟ್ರೋಲ್ ಬಂಕ್ ನಿಯರ್ ಬೈ ಸಿಕ್ತು. ನೆಲಮಂಗಲ ತುಮಕೂರು ರೋಡ್ ಇದು. ನಾವು ಗೋಯಿಂಗ್ ಟು ಮಧುರೈ, ಚಿಕ್ಕಮಧುರೈ. ಗೈಸ್, APMC ಮಂಡಿ ತಗ ಬಂದಿದ್ದೀವಿ. ಅಮ್ಮ ಏನೋ ತೊಗೋಬೇಕು ಅಂದರು. ಸಿ ಏನಂತ ತೊಗೊಂಡು ಕೊಡಿಸ್ಬಿಟ್ಟು ಮೋಹನ. ಧನ್ಯ ನಮ್ಮದು. ಟೈಮಿಂಗ್ಸ್ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇರೋದ್ರಿಂದ ಫ್ಲಕ್ಚುಯೇಷನ್. ಈಗ ನಾನು ಸೈಟ್ ವಿಸಿಟ್ಗೆ ಹೋಗಿದ್ದೆ, ನಮ್ಮಮ್ಮ ಬೇಗ ಆಯ್ತೇನೋ ಅಂತ ನಮ್ಮಮ್ಮಂದು. ಈಗ ನಮ್ಮಮ್ಮ ಹತ್ರ ಬಂದರೆ ನಾನೀಗ ಆಯ್ತಮ್ಮ ಅಂತ ನಾನು ಹಿಂಗೆ ನನ್ನ ಟೈಮಿಂಗ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹೋಗೋಣ. ಇವತ್ತು ಸಾಯಂಕಾಲ ಫುಲ್ಲು ನಮ್ಮಮ್ಮಗೆ ಟೈಮ್ ಕೊಟ್ಬಿಟ್ಟಿದ್ದೀನಿ. ಇವತ್ತು ಫುಲ್ ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಕಸಿನ್ಸ್ ಎಲ್ಲ ಬಂದಿರ್ತಾರೆ, ಅಲ್ಲಿ ಬ್ಲಾಗ್ ಮಾಡಿರ್ತೀನಿ. ದೇರ್ ತೋರಿಸ್ತೀನಿ ಎಲ್ಲಿ ಒಂದು ಚಿಕ್ಕಮಧುರೈ ನಿಮಗೆಲ್ಲ ಗೊತ್ತಿರ್ಬೋದು ಒಂದಷ್ಟು ಜನಕ್ಕೆ. ನಾನು ಬ್ಲಾಗ್ಸ್ ನೋಡ್ತಾ ಇರೋರಿಗೆಲ್ಲ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ ಇರ್ತಾರೆ, ಜೊತೆಗೆ ನನ್ನ ಫ್ರೆಂಡ್ಸ್ಗಳು ಇರ್ತಾರೆ. ಯಾರೋ ಅಷ್ಟು ಹತ್ರ ಬಂದ ಗಾಡಿಗೆ ಅಪ್ಪ, ಆಚೆ ಹೊಸ ಕಾರ್ ಎತ್ಕೊಂಡು ತಿರುಗಾಡೋದೇ ಒಂದು ಸ್ವಲ್ಪ ಭಯ, ಯಾರು ಎಲ್ಲಿ ಟಚ್ ಮಾಡಿಬಿಡ್ತಾರೋ ಅಂತ. ವಿಲ್ ಸಿ ಇನ್ ಚಿಕ್ಕಮಧುರೈ. ಇನ್ನು ಯಾರು ಫ್ರೆಂಡ್ಸ್ಗಳು ಕಾಲ್ ಮಾಡಿಲ್ಲ, ನೋಡಬೇಕು. ಬರೀ ಕ್ಲೈಂಟ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಬಾಯ್ ಗೈಸ್. APMC ಆಯಿತು. ನಮ್ಮಮ್ಮ ರೋಡಲ್ಲಿ ಎಲ್ಲಿ ನಿಲ್ಲಿಸ್ಬಿಟ್ರೆ ಸಾಕು, ತರಕಾರಿ ತೊಗೋಬೇಕು. ಮನೆಗೆ ಒಟ್ಟಿನಲ್ಲಿ ತರಕಾರಿ ಶಾರ್ಟೇಜೇ ಆಗಬಾರ್ದು ಯಾವತ್ತು. ಒಟ್ಟಿನಲ್ಲಿ 5 kg 10 kg ಚೀಲನೇ ತೊಗೊಂಡು ಇಕ್ಕೋಗ್ಬಿಡ್ತಾರೆ. ಒಂದು ಶಾಪ್ ಮಾಡಿಕೊಂಡು ವಿಲ್ ಗೋ ಟು ಬನ್ನನಪಳ್ಳಿಯ ಚಿಕ್ಕಮಧುರೈ ಹೇಳ್ತಾನೆ ಇದ್ದೀನಿ ಅವಾಗಿಂದ. ಬಟ್ ಟೈಮಿಂಗ್ಸ್ ನಂದು ಹಿಂಗೆ ಹೋಗ್ತಾ ಇರುತ್ತೆ. ಒಂದು ಬ್ರೇಕ್. ನಮ್ಮ ಊರಲ್ಲಿರೋ ಅಪ್ಪಂಗೆ ಒಂದೇ ಸಾಕು, ಚಿಪ್ಸು ಲೇಸು ಅವ್ರಿಗೆಲ್ಲ ತಿಂಡಿ ಮರ್ಕು. ನನಗೆ ಒಂದು ಹೊಟ್ಟೆ ಕೆಡಬಾರ್ದು ಅಂತ ಬಿದ್ದು 140. ಐ ಥಿಂಕ್ ಈ ಸ್ಟಾಪ್ ನೀವು ನೋಡಿರ್ತೀರ ಅನ್ಕೊತೀನಿ. ದೇವಸ್ಥಾನದ ಸ್ಟಾಪು, ಬಸವಣ್ಣನ ಸ್ಟಾಪ್ ಅಂತಾರೆ. ಎಲ್ಗೂ ಚಿಕ್ಕಮಧುರೈ. ಗಾಯ್ಸ್, ಫೈನಲಿ ಬಂದು ನಮ್ಮೂರ ಮನೆಗೆ. ಅಮ್ಮ ಬಿಟ್ಟು ಹೋಗ್ತಾರೆ. ಗಾಡಿ ಓಡಿಸಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಾಯಂಕಾಲ ಸಿಗ್ತೀನಿ ಹಬ್ಬದಲ್ಲಿ, ಜಾತ್ರೆಯಲ್ಲಿ. ಸಿ ಯು ದೇರ್. ಟ್ರಾಫಿಕ್ ಜಾಮ್. ಹಳ್ಳಿಲಿ ಟ್ರಾಫಿಕ್ ಜಾಮ್ ಆಗಿರೋದು ನೋಡಿದ್ದೀರಾ? दक्षिणामूर्ति वै
ಗಾಯ್ಸ್, ಕೊನೆಗೂ ಹಬ್ಬ ಜಾತ್ರೆ ಎಲ್ಲ ಮುಗೀತು. ಈಗ ಇವರಲ್ಲಿ ನಾನು ಪ್ರಾಜೆಕ್ಟ್ ಮಾಡಿದ್ದೆ, ಕಾರ್ ಎಲ್ಲೂ ಪಾರ್ಕಿಂಗ್ ಇಲ್ದಿರ ಇವತ್ತು ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ನೋಡ್ಬೋದು ಮನೇನ. ಕ್ಲೈಂಟ್ ಗಾಯ್ಸ್, ಹಬ್ಬ ಎಲ್ಲ ಮುಗೀತು ಊರಲ್ಲಿ, ಬಡೇನ್ಪುರದಲ್ಲಿ. ಸೊ ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು, ಯಕ್ಷಗಾನ ಎಲ್ಲ. ಸೊ ಸ್ವಲ್ಪ ಲೇಟ್ ಆಯಿತು. ಟೈಮ್ ಈಗ 11 ಗಂಟೆ ಆಗಿದೆ. ಈಗ ಇರೋದು ನಾವು 8th ಮೈಲ್ ಬಗಲಗುಂಟೆ. ಸೊ ಇವಾಗ ಇಲ್ಲಿಂದ ನಾವು ಬಿಡದಿಗೆ ಹೋಗಬೇಕು. ತುಂಬ ಲೇಟ್ ಆಗ್ತಾಯಿದೆ. ಇವತ್ತಿನ ವ್ಲಾಗ್ ಇಷ್ಟ ಅನ್ಕೊಂಡಿದ್ದೀನಿ, ಸಿಂಪಲಾಗಿರ್ತೀನಿ. ವಿಲ್ ಸಿ ಹೌ ಇಟ್ ಗೋಸ್. ಗ್ಯಾಸ್ ಇನ್ನೇನು ಬಿಡದೆ ಹತ್ರ ಬಂದು ಟೈಮ್ ಆಯಿತು 11:15. ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮನೆಗೆ ರೆಸ್ಟ್ ಮಾಡಿ ಆ್ಯಸ್ ಯೂಶ್ವಲ್ ನಾಳೆಯಿಂದ ಜಿಮ್ ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಸಿಗ್ತೀನಿ ಮನೇಲಿ. ಕಾರ್ ಓಡಿಸಿ ಇವತ್ತು ಸುಸ್ತಾಗ್ಬಿಟ್ಟಿದೆ. ಓಕೆ ಗೈಸ್, ಮನೆಗೆ ರೀಚ್ ಆದೆ. ಆಲ್ಮೋಸ್ಟ್ 1 hour ಜರ್ನಿ ಇತ್ತು ನಮ್ಮ ಅಮ್ಮವ್ರ ಮನೆಯಿಂದ ಇಲ್ಲಿಗೆ. ನಾವು ಒಂದು ಸ್ವಲ್ಪ ನಮ್ಮ ಕಸಿನ್ಸ್ನೆಲ್ಲ ಡ್ರಾಪ್ ಮಾಡಿ ತಿರ್ಗಾ ಲಾಸ್ಟ್ ನಮ್ಮ ಮನೆಗೆ ಬರಬೇಕಾಯಿತು. ಸೊ ಆನ್ ದಿ ವೇ ನೈಸ್ ರೋಡು, ಮೈಸೂರು ರೋಡು, ತುಂಬ ಜರ್ನಿ ಟ್ರಾವೆಲಿಂಗ್, ತುಂಬ ಪೇಯ್ನ್ ಏನು ಇರಲಿಲ್ಲ. ಯಾಕಂದರೆ ಕ್ರೂಸ್ ಕಂಟ್ರೋಲ್ ಇತ್ತು, 100 ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೆ ಅದ್ರ ಪಾಡಿಗೆ ಹೋಗೋ ಥರ. ಬಟ್ ಗೋ ಸ್ಲೋ. ಇವತ್ತಿನ ಬ್ಲಾಗ್ ಇಷ್ಟ ಅಂದ್ಕೊತೀನಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಜಿಮ್, ಮಧ್ಯಾಹ್ನ ಊಟ, ಸಾಯಂಕಾಲ ಸೈಟ್ ವಿಸಿಟ್ಸ್, ಸಂಜೆ ಕಂಪ್ಲೀಟ್ಲಿ ಫ್ಯಾಮಿಲಿ ಟೈಮ್. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಏನೇನು ಇಂಟ್ರೆಸ್ಟಿಂಗ್ ಡೇ ದಿನ ಬರ್ತೀನಿ. ಜಿಮ್ ಸೀರೀಸ್ ಕೂಡ ಬಿಡ್ತಾಯಿದ್ದೀನಿ. ಯು ಕ್ಯಾನ್ ಗಾಯ್ಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಯಾರಿಗಾನ ಜಿಮ್ ಇಂಟ್ರೆಸ್ಟ್ ಇರೋರು ಅವ್ರಿಗೆ. ಓಕೆ ಗಾಯ್ಸ್, ಗುಡ್ ನೈಟ್. For now, stay tuned for the next video.